ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನಿನ್ನ ತಾಯಿ ಆರೋಗ್ಯದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದೀಯ. ಚಿಂತೆ ಮಾಡಬೇಡ. ತಾಯಿ ಆರೋಗ್ಯಕ್ಕೋಸ್ಕರ ಒಂದು ಪರಿಹಾರ ಹೇಳುತ್ತೇನೆ ಕಂದ, ಮಾಡಿಕೊ. ಯಾರ ತಾಯಿನೇ ಆಗಿರಲಿ, ಮಕ್ಕಳಿಗೆ ನನ್ನ ತಾಯಿ ನೆಮ್ಮದಿಯಿಂದ ಇರಲಿ ಅನ್ನೋ ಮನೋಭಾವನೆ ಇದ್ದವರು ನಿಮ್ಮ ಊರಿನಲ್ಲಿರುವಂಥ ದೇವಿ ದೇವಸ್ಥಾನಕ್ಕೆ ಕಾಲ್ಗೆಜ್ಜೆಯನ್ನು ದಾನವಾಗಿ ಕೊಡಿ. ದೇವಸ್ಥಾನಕ್ಕೆ ಕೊಟ್ಟಾಗ ಆ ತಾಯಿ ಸಂತೃಪ್ತಿಯಿಂದ ಆ ತಾಯಿಗೆ ಮಾನಸಿಕ ನೆಮ್ಮದಿ ಜೊತೆಗೆ ಆರೋಗ್ಯ ಸುಧಾರಣೆಯೂ ಆಗುತ್ತದೆ. ಇದನ್ನು ಮಾಡಿ ನೋಡಿ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಯಾವುದಾದ್ರೂ ಒಂದು ಸೋಮವಾರ ಮಾಡಿದರೆ ಸಾಕು, ತುಂಬ ಅಮೋಘವಾದ ಬದಲಾವಣೆ ಸಿಗುತ್ತದೆ. ಅಷ್ಟೇ ಅಲ್ಲ ಕಂದ, ಯಾರಿಗೆ ತಾಯಿ ಮೇಲೆ ತುಂಬ ಪ್ರೀತಿ ಇದೆಯೋ ಅಂಥವರು ಬೇರೆ ಯಾವ ಪೂಜೆ ಮಾಡಿದರೂ ಪರವಾಗಿಲ್ಲ. ಮನಸಾರೆ ಅವರಿಗೆ ಮಾನಸಿಕ ನೆಮ್ಮದಿ ಕೊಟ್ಟರೆ ಸಾಕು, ಎಷ್ಟೋ ಅಷ್ಟು ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಮುಕ್ತವಾಗಿ ಸಿಗುತ್ತದೆ. ಯೋಚನೆ ಮಾಡಬೇಡಿ. ಹಾಗೆಯೇ ಇನ್ನು ಕೆಲವು ದಿನಗಳಲ್ಲಿ ಮಾತ್ರ ಒಂದು ವಿಶೇಷವಾದ ಸುದ್ದಿ ಬರುತ್ತದೆ. ಅದು ನಿನ್ನಿಂದ ಸಾಧ್ಯ. ಈ ಸಾಧ್ಯ ಅಸಾಧ್ಯದ ಬಗ್ಗೆ ಪ್ರಶ್ನೆ ಮಾಡುವಂಥ ಅಗತ್ಯ ಇಲ್ಲ. ಆದರೆ ಒಂದು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, ನೀನು ಮಾಡುವಂಥ ಕೆಲಸ, ನೀನು ಮಾಡುವಂಥ ಯೋಜನೆ ಧರ್ಮಬದ್ಧವಾಗಿದ್ದರೆ ಖಂಡಿತವಾಗಲೂ ದೈವ ನಿನ್ನ ಸಾಥಿನಲ್ಲಿ ಇರುತ್ತದೆ. ಆದರೆ ನೀನು ತಪ್ಪು ಮಾಡಬೇಡ. ನೀನು ತಪ್ಪು ಮಾಡದೇನೆ ಇಂಥ ತಪ್ಪುಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಡ. ಅದಕ್ಕೆ ತಕ್ಕದಾದ ಶಿಕ್ಷೆ ಆಗಲೇಬೇಕು, ಹಾಗೆ ಆಗುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಿಡಿದಂಥ ಕೆಲಸಗಳು ಸುದೀರ್ಘವಾಗಿ ಚಲನೆಯಲ್ಲಿದ್ದೇ ಇರುತ್ತದೆ. ಮಾಡೋಕ್ಕಂದ ಬ್ಯಾಂಕಿನ ವ್ಯವಹಾರ ಮುಗಿತು. ಹಾಗೆ ನಿನ್ನ ಆಸ್ತಿಗೆ ಯಾರ ಮೇಲೆ ಕಣ್ಣಿದೆಯೋ ಅದು ಯಾವುದರಿಂದಲೂ ನಿನ್ನ ಆಸ್ತಿಯನ್ನು ಪಡೆದುಕೊಂಡು ಹೋಗಲು ನಾನು ಬಿಡುವುದಿಲ್ಲ. ಯಾಕೆಂದರೆ ಅದು ನಿನಗೆ ಸೇರಬೇಕಾಗಿತ್ತು, ಖಂಡಿತವಾಗಲೂ ಸೇರುತ್ತದೆ. ಇದು ಮಾತ್ರ ಹೌದು. ಯೋಚನೆ ಮಾಡಬೇಡ. ಅದಕ್ಕಾಗಿ ತುಂಬ ಶ್ರಮಪಟ್ಟು ಕೆಲಸ ಮಾಡೋದು ಬೇಕಾಗಿಲ್ಲ. ನಾನಿದ್ದೇನಲ್ವ, ನಾನು ನೋಡಿಕೊಳ್ಳುತ್ತೇನೆ. ಹಾಗೆಯೇ ಮತ್ತೊಂದು ವಿಚಾರ, ಇವತ್ತು ಮತ್ತು ನಾಳೆ ಒಬ್ಬ ವ್ಯಕ್ತಿ ಬಂದು ನಿನಗೆ ಸಹಾಯ ಕೋರುತ್ತಾನೆ. ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ. ಹಿಂದೆ ಮುಂದೆ ಯೋಚನೆ ಮಾಡದೆ ಮಳ್ಳಾಗೋದು ಬೇಡ. ಯೋಚನೆ ಮಾಡು. ನಿನ್ನಿಂದ ಸಾಧ್ಯನೋ ಅಸಾಧ್ಯನೋ ಅದು ಬೇರೆ ಪ್ರಶ್ನೆ. ಆದರೆ ಅವನಿಂದ ಯಾವುದೇ ರೀತಿ ತೊಂದರೆ ಆಗಬಾರದು. ಇದನ್ನು ಮನದಲ್ಲಿ ಮಾಡಿಕೊಂಡು ಯೋಚನೆ ಮಾಡು. ಹಾಗೆಯೇ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ಯಾರ ಹತ್ರನೂ